ಸಿಬಿಎಸ್ಇಯಲ್ಲಿ ಸಮೀಕ್ಷಾ ಹೊಸಪೇಟೆ 93.68% ಅಂಕ ಪಡೆದು ಬೆಳಗಾವಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದಾಳೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವ ಮೂಲಕ ಸಾಧನೆ ಮಾಡಿದ್ದು, ಇಂತಹ ಸಾಧನೆಗೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರಿಶ್ರಮ ಹಾಗೂ ವಿದ್ಯಾರ್ಥಿಗಳ ನಿರಂತರ ಅಧ್ಯಯನ ಮತ್ತು ಪಾಲಕರ ಸಹಾಯ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ವಿವೇಕ ನಾರಗೊಂಡ ಅಭಿಮತ ವ್ಯಕ್ತಪಡಿಸಿದರು. 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ. ಅದರಂತೆ ನಮ್ಮಲ್ಲಿ 93.68 ಸಮೀಕ್ಷಾ ಹೊಸಪೇಟೆ ಇವಳು 93.68% ಮಾಡಿ ನಮ್ಮ ಶಾಲೆಗೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡು ನಮ್ಮೆಲ್ಲರಿಗೆ ನಾರಗೊಂಡ ಶಾಲೆಯ ಎಲ್ಲ ಟೀಚರ್ಸ್ ಹಾಗೂ ಪೇರೆಂಟ್ಸ್ ಎಲ್ರಿಗೂ ಬಹಳ ಒಂದು ಖುಷಿ ತರುವಂಥ ಕೆಲಸ ಮಾಡಿದ್ದಾಳೆ. ಅದರಂತೆ ಎಲ್ಲರೂ 80% ಜಾಸ್ತಿ ಮಾಡಿದವರು ಸುಮಾರು 14 ಜನ ಇದ್ದಾರೆ. ಈ ವಿಷಯವನ್ನು ಹಂಚ್ಕೊಳ್ಳೋಕೆ ಭಾಳ ಸಂತೋಷ ಅನ್ನಿಸ್ತೈತಿ. ಯಾಕಂದ್ರೆ ಇದರ ಹಿಂದೆ ಈ ಟೀಚರ್ಸ್ ಭಾಳ ಒಂದು ಶ್ರಮ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸ್ ಒಳ್ಳೆಯ ಟೀಚರ್ಸ್ ಭಾಳ ವಿದ್ಯಾರ್ಥಿಗಳ ಒಂದು ಉನ್ನತ ಮಟ್ಟದ ಕಾಳಜಿಯನ್ನು ಮಾಡಿ ಈ ರಿಸಲ್ಟನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ ಅನ್ನಿಸ್ತೈತಿ. ಮತ್ತು ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. 93.68 ಏನು ರಿಸಲ್ಟ್ ಮಾಡಿದ್ದಾರೆ, ಇದಕ್ಕಿಂತ ಬರುವ ವರ್ಷದಲ್ಲಿ ಇದಕ್ಕಿಂತ ಜಾಸ್ತಿ ನಮಗೆ ಪರ್ಸೆಂಟೇಜನ್ನು ಮಾಡಿಕೊಡಬೇಕು. ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಈ ಕರ್ನಾಟಕ ಹಾಗೂ ದೇಶಾದ್ಯಂತ ಕೀರ್ತಿವಂತರಾಗಿ ಮಾಡಬೇಕಂತ ಒಂದು ಆಶೆಯನ್ನು ವ್ಯಕ್ತಪಡಿಸ್ತೇನೆ. ನೋಡಿ, 93.68 ಮಾಡಿದ ವಿದ್ಯಾರ್ಥಿನಿ ಭಾಳ ನಮಗೆ ಸಂತೋಷ ತಂದಿದ್ದಾಳೆ. ಭಾಳ ತೃಪ್ತಿಕರವಾದಂಥ ಒಂದು ರಿಸಲ್ಟ್ ಬಂದಿದೆ. ಯಾಕಂದರೆ CBSEಯಲ್ಲಿ 93.68 ಮಾಡೋದಂದರೆ ಸುಮ್ಮನೆ ಇದು ಬಾಯಿ ಮಾತಲ್ಲ. ಅವಳ ಒಂದು ಒಳ್ಳೆಯ ಒಂದು ಶ್ರಮ ಹಾಗೂ ಅವಳು ಪಟ್ಟಂಥ ಒಂದು ಶ್ರಮಕ್ಕೆ ಉತ್ತಮ ಫಲಿತಾಂಶ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ನಮ್ಮ ಬೆಳಗಾವಿ ಜಿಲ್ಲೆಗೆ 2ನೇ ಸ್ಥಾನವನ್ನು ನಮ್ಮ ಶಾಲೆ ಪಡ್ಕೊಂಡಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಯಭಾಗ ತಾಲೂಕಿನ ಹಾರೋಗಿರಿ ಕ್ರಾಸ್ದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ SM ನಾರಗೊಂಡ ಇಂಟರ್ ನ್ಯಾಷನಲ್ CBSE ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸನ್ 2024-25ನೇ ಸಾಲಿನಲ್ಲಿ ನಡೆದ SSLC ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಸಮೀಕ್ಷಾ ಹೊಸಪೇಟೆ 93.68% ಅಂಕ ಗಳಿಸಿ ಬೆಳಗಾವಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಯಾಲಯದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಸಂಸ್ಥೆಯ ಅಧ್ಯಕ್ಷ ವಿವೇಕ ನಾರಗೊಂಡ ಮಾತನಾಡಿದರು. ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ 100ಕ್ಕೆ 100ರಷ್ಟು ಫಲಿತಾಂಶ ನೀಡಿದ 14 ವಿದ್ಯಾರ್ಥಿಗಳು ಶೇಕಡಾ 80ಕ್ಕೂ ಹೆಚ್ಚು ಅಧಿಕ ಅಂಕ ಪಡೆದು ಸಂಸ್ಥೆಯ ಕೀರ್ತಿಯನ್ನ ಗಗನದೆತ್ತರಕ್ಕೆ ಏರಿಸಿದ ವಿದ್ಯಾರ್ಥಿಗಳಂತೆ ಮುಂಬರುವ ವಿದ್ಯಾರ್ಥಿಗಳು ನಿರಂತರ ಸಾಧನೆಗೆ ತಂದೆ ತಾಯಿ ಗುರುಗಳು ಮತ್ತು ಸಂಸ್ಥೆಯ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿದರು. Hello everyone, my name is Samiksha Hospeti. I am from Shri SM Narogonda International School, Harugeri. The main reason for my success is my parents. So, I would like to thank my parents for their support. Next, my sincere thanks to our school chairman sir, Shri Vivek Narogonda sir, for the tireless support and showing the right way for their students. Next, I would like to thank our respected principal sir, Shri Prashant Elek sir, for their support and their guidance. They are the main reason for the development of all the students. Next, the biggest thanks for my teachers who gave all the knowledge that we have achieved. Thank you so much for everyone. I am very proud to be a student of Shri SM Narogonda International School because the speciality of this school is we hold the first place in Belagavi region for scoring high score of 93.6%, with 20% of the students have scored more than 80%. So once again I thank you all. ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟ ಆಡಳಿತ ಮಂಡಳಿಯ ಸಹಾಯ ಸಹಕಾರದೊಂದಿಗೆ ನಮ್ಮ ಶಿಕ್ಷಕ ವೃಂದ ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಅನನ್ಯವಾದದ್ದು. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ಸಂಸ್ಥೆಯ ಹೆಸರನ್ನ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಕೀರ್ತಿ ಪತಾಕೆ ಹಾರಿಸಿದ್ದಾರೆ ಎಂದು ಪ್ರಾಚಾರ್ಯ ಪ್ರಶಾಂತ್ LH ಹೇಳಿದರು. ಪಾಸ್ ಆಗಿದ್ದಾರೆ, ಇಟ್ ಮೀನ್ಸ್ 100% ರಿಸಲ್ಟ್ ಬಂದಿದೆ. ಜೊತೆಗೆ ಇದರಲ್ಲಿ ಟಾಪರ್ ಆಗಿ
ನಮ್ಮ ವಿದ್ಯಾರ್ಥಿನಿ 93.4 ಅಂದರೆ ಬೆಳಗಾಂ ಜಿಲ್ಲೆಗೆ 2ನೇ ಸ್ಥಾನ ತೊಗೊಂಡಿದ್ದಾರೆ. ಇದರಿಂದ ನಮ್ಮ ಈ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಂಸ್ಥೆನ ಒಂದು ಜಿಲ್ಲಾ ಮಟ್ಟದಲ್ಲಿ ಕೀರ್ತಿ ಪತಾಕೆಯನ್ನು ಹೆಚ್ಚಿಸಿದ್ದಾರೆ. ಅದಕ್ಕೆ ನಾನೆಲ್ಲರ ಪರವಾಗಿ ಫಸ್ಟು ನಮ್ಮ ಟೀಚರ್ಸು ಮತ್ತು ನಮ್ಮ ಮ್ಯಾನೇಜ್ಮೆಂಟು ಜೊತೆಗೆ ನಮ್ಮ ಇನ್ನಿತರ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಕೂಡ ತುಂಬ ಪರಿಶ್ರಮ ಇರ್ತದೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ಈ 90 ನಾವು ಈ ಜಿಲ್ಲೆಗೆ 2ನೇ ಸ್ಥಾನ ಬರಬೇಕಂದ್ರೆ ಫಸ್ಟು ಮಗುವಿನ ಜೊತೆ ನಮ್ಮ ಟೀಚರ್ಸು ಸಾಯಂಕಾಲ ಎಕ್ಸ್ಟ್ರಾ ಕ್ಲಾಸಸ್ ಇರಲಿ, ಮ್ಯಾನೇಜ್ಮೆಂಟ್ ಸಪೋರ್ಟಿಂದ ಅವರಿಗೆ ಸಪ್ರೇಟ್ ಟ್ರಾನ್ಸ್ಪೋರ್ಟೇಷನ್ ಇರಲಿ, ಇನ್ನಿತರ ರೆಫರೆನ್ಸ್ ಬುಕ್ಸ್ ಆಗಲಿ ಎಲ್ಲ ರೀತಿಯಲ್ಲಿ ನಾವು ಸಣ್ಣದಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರ ಪೇರೆಂಟ್ಸ್ ಕೂಡ ನಮ್ಗೆ ಸರಿಯಾಗಿ ಸಪೋರ್ಟ್ ಮಾಡಿದರು. ಅದರಿಂದ ಆ ಮಗು ಒಂದು ಒಳ್ಳೆ ರೀತಿಯಲ್ಲಿ ಫಲಿತಾಂಶ ಪಡೆದಿದೆ. ಜೊತೆಗೆ ಇನ್ನಿತರ ವಿದ್ಯಾರ್ಥಿಗಳು ಒಂದು 20% ಸ್ಟೂಡೆಂಟ್ಸು ನಮಗೆ ಡಿಸ್ಟಿಂಕ್ಷನಲ್ಲಿ ರಿಸಲ್ಟ್ ಪಾಸ್ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇತರ ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವರು ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ಇನ್ನು ನೀಟಲ್ಲಿ ಕೂಡ ನಮ್ಮದು ಸೆಕೆಂಡರಿ ಸ್ಟೂಡೆಂಟ್ಸ್ ಕೂಡ ಆಲ್ಮೋಸ್ಟ್ ಅನುಷಾ ಮುನಿಗೆ ಅವರು ಒಂದು ಉತ್ತೀರ್ಣತೆಯನ್ನು ರಿಸಲ್ಟ್ ತಗೊಂಡು ನಮ್ಮ ಈ ಶಿಕ್ಷಣ ಸಂಸ್ಥೆ PU ಕಾಲೇಜು ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ. ಈ ವರ್ಷ ನಾವು ಗ್ರಾಮೀಣ ಭಾಗದಲ್ಲಿ ಜಿಲ್ಲೆಯಲ್ಲಿ ಹೆಸರು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯಾದ್ಯಂತ ಹೆಸರು ಮಾಡ್ತೀವಿ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದರಿಂದ ತಮ್ಮೆಲ್ಲರೂ ಸಹಕಾರ ತುಂಬ ಮುಖ್ಯ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದ. ಇನ್ನು ಶಂಭುಲಿಂಗ ಜಕಾತಿ, ಈರಣ್ಣ ಅಂಬಲಿ, ಮುನೀರ್ ಖಾನಾಪುರ, ಮಹದೇವ ಚೌಧರಿ, ಮಹಂತೇಶ್ ಕಡಲಗಿ, ಪ್ರಮೋದ್ ಮುತ್ತಪ್ಪಗೌಡ, ಸುನಿಲ್ ಹಳ್ಳೂರ್, ಮಹಂತೇಶ ಮುಗುಳುಕುಡ, ಶ್ವೇತಾ ಶಿರಕೂಳ, ಸುಮತಿ ಬಿಸ್ವಾಗರ, ಶಿವಲೀಲಾ ಊಡಕೇರಿ, ಸಚಿನ್ ಬೆಳ್ಳಗ್ಗಿ ಉಪಸ್ಥಿತರಿದ್ದರು.